ದಾವಣಗೆರೆಯ ದಣಿ ಅಪ್ಪಾಜಿ ಅಂತಲೇ ಕರೆಸ್ಕೊಳ್ತಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲವಾಗಿದ್ದಾರೆ. ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಅವರ ದಾವಣಗೆರೆಯ ನಿವಾಸದಲ್ಲಿ ಸಾಕಷ್ಟು ಮಂದಿ ಅಭಿಮಾನಿಗಳು ಬರ್ತಾ ಇರುವಂತಹದ್ದು, ಮಹಿಳಾ ಅಭಿಮಾನಿಗಳು ಕೂಡ ಬಂದಿರುವಂತಹದ್ದು. 35 ವರ್ಷಗಳ ಕಾಲ ಅವರ ಜೊತೆ ಒಡನಾಟ ಹೊಂದಿದಂಥ ಯಶೋಧ ಅವರು ಕೂಡ ಇದ್ದಾರೆ. ಅವ್ರನ್ನ ನೆನಪಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಮೇಡಮ್, ಶಾಮನೂರು ಶಿವಶಂಕರಪ್ಪ ಅಂತಂದ್ರೆ ನಿಮಗೇನು ನೆನಪಾಗುತ್ತೆ? ಶಾಮನೂರು ಶಿವಶಂಕರಪ್ಪ ಅಂದರೆ ನಮ್ಮ ತಂದೆ ಅಪ್ಪಾಜಿ ಕಾಲದಿಂದನೂ ನಾನು ಚಿಕ್ಕ ಒಂದು 7ನೇ ಕ್ಲಾಸ್ ಓದ್ತಾ ಇದ್ದನೂ ಅವ್ರ ಹಿಂದಿಂದೆ ಸುತ್ತಾ ಇದ್ದೆ. ಕೊನೆಗೆ ನನ್ನ ಮದುವೆ ಎಲ್ಲ ಆದಮೇಲೆ ಅವರ ಬಾತಿಯಲ್ಲಿ ಬರ್ತಾ ಇದ್ದಾಗ, ಅವ್ರು ಊಟ ಮಾಡ್ತಿದ್ದಾಗ ಅವ್ರ ಜೊತೆಗಿರ್ತಿದ್ದೆ. ಅದರೂ ಏನು ಗೊತ್ತಾ, ಅಪ್ಪಾಜಿ ಜೊತೆಗೆ ಹೇಗಿರ್ತಿದ್ದೋ ಹಾಗೇ ನಾನು ಶಿವಶಂಕರಪ್ಪಾಜಿ ಹತ್ರ ಇರ್ತಿದ್ದೆ. ಯಾವುದಾದ್ರೂ ಏನಾದರೂ ಫಂಕ್ಷನ್ ಬಂದರೆ ಫಸ್ಟೇ ನಾನು ಪಕ್ಕದಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದೆ. ಅಷ್ಟೊಂದು ಒಡನಾಟ ನನ್ನಲ್ಲಿ ಅವ್ರಿಗೆ. ಆಮೇಲೆ ಏನೇ ಒಂದಿರಲಿ, ಯಾವುದೇ ಮದುವೆ ಮನೆ ಎಲ್ಲರೂ ಯಾರು ಮೆಣಸಿನ್ಕಾಯಿ ಮಾಡಿದಾರೇನೇ ಇದ್ದರೆ ತೊಗೊಂಬ ಅನ್ನೋದು, ಯಾರಿಗೂ ಹೇಳ್ಬೇಡ ಅನ್ನೋದು. ಯಾಕೆ ಹೇಳೋದಂದ್ರೆ ಸುಸರ್ ಏನಾದರೂ ಪಾಪ ಅಕ್ಕ ಅವರೆಲ್ಲ ಇದ್ದರೆ, ರೇಖಕ್ಕವ್ರು ಯಾರು ಇದ್ದರೆ, ಅದು ಮೆಣಸಿನ್ಕಾಯಿ ತಿಂದರೆ ಕಫ ಕಟ್ಟುತ್ತೆ, ಈಗೆಲ್ಲ ಗೊತ್ತಿಲ್ಲಂಗಿತ್ತೆ ಅಂದರೆ ಅಲ್ಲಿ ಹೋಗಿ ಒಂದು ಪ್ಲೇಟಲ್ಲಿ ಮೆಣಸಿನ್ಕಾಯಿ ತೊಗೊಂಬ ಅನ್ನೋದು. ಬಂದು ಮೆಣಸಿನ್ಕಾಯಿ ತೊಗೊಂಬಂದ್ಬಿಟ್ರೆ ಅತ್ತಿಣಿ ವೀರಣ್ಣ, ಎಸ್ ಕೆ ವೀರಣ್ಣ ಅವ್ರಿಗೆ ಇವ್ರಿಗೆಲ್ಲ ತಂದಿದ್ದೀನಿ ಅಂತ ಹೇಳು ಅನ್ನೋದು. ಆ ರೀತಿ ನಾನು ಅವ್ರು ಎಲ್ಲೇ ಮದುವೆಗೂ ಮೈಸೂರು ಪಾಕ ಮೆಣಸಿನ್ಕಾಯಿನಂತೂ ಯಾವಾಗಲೂ ಜೊತೆಗೆ ಹಿಡ್ಕೊಂಡು ಕರೆಯೋದು, ಬಾತಿ ಅಂತ ಹಿಂಗೆ ಕರೆಯೋದು. ನಾನು ಆ ರೀತಿ ಅವ್ರ ಜೊತೆಗಿರ್ತಿದ್ದೆ. ಅದು ಅಲ್ಲದೆ ವೀರಶೈವ ಮಹಾಸಭಾದಲ್ಲಾಗಲಿ, ಆಮೇಲೆ ಮಹಿಳಾ ಇದರಲ್ಲೇ ಆಗಲಿ, ಎಲ್ಲ ಕೆಲಸದಲ್ಲಾಗಲಿ ಹೆಣ್ಮಕ್ಳಿಗೆ ಉತ್ತೇಜನ ಕೊಡೋದು, ನಾವು ಮಾಡೋ ಶಕ್ತಿ ಇಲ್ಲಿದ್ರೂ ನಮಗೆ ಪ್ರೋತ್ಸಾಹಿಸೋದು ಅಪ್ಪಾಜಿ. ಅದೇ ರೀತಿ ನನಗೆ ಈಗಲೂ ಮಲ್ಲಣ್ಣ ಆಗಲಿ, ಪ್ರಭಾ ಮೇಡಮ್ ಆಗಲಿ, ಇದೇ ದಾರಿಯಲ್ಲಿ, ಅಪ್ಪಾಜಿ ದಾರಿಯಲ್ಲೇ ನಮ್ಮನ್ನು ಎಲ್ಲರನ್ನೂ ಅವರು ಉತ್ತರಾಯಿಸಿ ಪ್ರೋತ್ಸಾಹಿಸಲಿ ಅಂತ ನಾನು. ಅಪ್ಪಾಜಿ ತುಂಬಲಾರದೆ ನಮಗೆ ನಷ್ಟ ಆಗಿದೆ. ಅದೇ ರೀತಿ ಅವರು ನಮ್ಮನ್ನು ಎಲ್ಲರೂ ಸಹಕರಿಸಿ ನಮ್ಮ ಜೊತೆ ಒಡನಾಟವಾಗಿ ಬೆಳೆಸಲಿ ಅಂತ ಹೇಳ್ತೀನಿ. ಮತ್ತು ಅವ್ರು ಇಷ್ಟು ವಯಸ್ಸಾದರೂ ಕೂಡ ಅವರೇ ಹೋಗಿ ಕಚೇರಿಯಲ್ಲಿ ಕೂತ್ಕೊಳ್ತಿದ್ರು, ಅವರೇ ಜನರ ಅಹವಾಲನ್ನು ಸ್ವೀಕರಿಸ್ತಿದ್ರು ಅನ್ನುವಂಥದ್ದು, ಅದನ್ನೆಲ್ಲ ನೀವು ಹೇಗೆ ನೆನೆಸ್ಕೊಂಡು? ಅವ್ರ ಕಚೇರಿಯಲ್ಲಿ ಮೊದಲೇ ಬೆಳಗ್ಗೆ 12 ಗಂಟೆಯಿಂದ 3:30 ತನಕ ಸ್ನಾನ ಮಾಡೋದಕ್ಕಿಂತ ಮೊದಲೇ ಎಲ್ಲ ಹೆಣ್ಮಕ್ಳುಗಳು ಬಂದು ಅವರು ಇಲ್ಲಿ ಕಚೇರಿ ರೂಮಲ್ಲಿ ಇರ್ತಿದ್ರು. ಆ ರೂಮಲ್ಲಿ ಬಂದುಬಿಟ್ಟು ಕುತ್ಕೊಂಡು ಎಲ್ಲಾದ್ರ ವಿಷಯದೂ ಮಾತಾಡ್ತಾ ಇದ್ರು. ನಮ್ಮಲ್ಲಿ ಬರೀ ಪಾರ್ಟಿ ವಿಷಯ ಅಂತಲ್ಲ, ದಾವಣಗೆರೆಯಲ್ಲಿ ಯಾವುದೇ ಒಂದು ಏನೇ ಸಮಾರಂಭಗಳು ನಡೀಲಿ, ಏನೇ ಫಂಕ್ಷನ್ ನಡೀಲಿ, ಯಾರ ಮನೆಯಲ್ಲಾದರೂ ಕಷ್ಟದಲ್ಲಿರಲಿ, ಈ ರೀತಿ ಇದೆ ಅಪ್ಪಾಜಿ ಅಂತ ಹೇಳಿದರೆ, ಅವ್ರಿಗೆ ಹೇಳು, ನಾನು ಕಾಣಕ್ಕೆ ಹೇಳು, ಅವ್ರಿಗೇನಾದರೂ ಇದ್ದರೆ ನಾನು ಕೆಲಸ ಕೊಡಿಸ್ತೀನಿ, ಏನಾದರೂ ಸಹಾಯ ಮಾಡ್ತೀನಿ ಅಂತ ಹೇಳೋದು. ಅದು ಜೊತೆಗೆ ಅಪ್ಪಾಜಿದು ಇನ್ನೊಂದು ಹವ್ಯಾಸ ಏನಂತಂದರೆ, ಹೆಣ್ಮಕ್ಳು ಅಂತಂದರೆ ಪಂಚಪ್ರಾಣ. ಯಾವ ವಿಷಯನೇ ಯಾರಿಗಾದ್ರೂ ಬರಲಿ, ಹೆಣ್ಮಕ್ಳ ಹತ್ರ ಹಂಚ್ಕೊಳ್ಳೋದು ಅಷ್ಟು ಸಂತೋಷ, ತಾನು ನಗ್ತಾ ಇರೋದು. ನಾವೇನಾದರೂ ತಮಾಷೆ ಮಾಡಿದ್ರೆ, ನೀನೇನು ಕಡಿಮೆ ಇಲ್ಲ ಬಿಡಪ್ಪಾಜಿ ನೀನು ಅಂತ ಹೇಳ್ಬಿಟ್ರೆ ತುಂಬ ನಗ್ತಾ ಖುಷಿ ಪಟ್ಟು ನಗೋದು ನೋಡಿ. ಹೆಣ್ಮಕ್ಳ ಹತ್ರನೇ ಹಂಚ್ಕೊಳ್ಳೋದಲ್ಲ, ಎಲ್ಲ ಹೆಣ್ಮಕ್ಳು ಕೇಳಿಸ್ತಾ ಇದ್ವಿ, ಇದು ಮೂಗ್ಬಟ್ಟು ಚೆನ್ನಾಗಿರ್ತಾರ ಅಂದರೆ, ಇದೇನು ಯಾವುದೋ ಕೊಲ್ಲೂರು ಮೂಕಾಂಬಿಕೆ ಮೂಗ್ಬಟ್ಟು ಹಾಕ್ಕೊಂಬಿಟ್ಟೆ ಇಲ್ಲ ಅಂತ ಒಬ್ಬರು ಶುಭಮಂಗಲ ಅಂತ ಒಂದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಹೇಳೋದು. ಸೀರೆ ಹಾಕ್ಕೊಂಡ್ರೆ ತಾನೇ ಒಂಥರ, ಪ್ರತಿ ವರ್ಷ ವರಮಹಾಲಕ್ಷ್ಮಿಯಲ್ಲಿ ನಮಗೆಲ್ರಿಗೂ ಒಂದು ಆಶೀರ್ವಾದ ಮಾಡೋದು, ಗಿಫ್ಟ್ ಕೊಡೋದು, ಎಲ್ಲ ಪೂಜೆ. ಈಗಂತಲ್ಲ, 35 ವರ್ಷದಿಂದನೂ ಅಪ್ಪಾಜಿಯನ್ನು ಅದನ್ನು ಬಾಯಲ್ಲಿ ಹೇಳಲಿಕ್ಕೆ ಆಗ್ತಾಯಿಲ್ಲ. ರಾತ್ರಿಯಿಂದ ಸಮಾಧಾನವೇ ಇಲ್ಲ ಅನಿಸ್ತಾ ಇದ್ದೆ. ನಮ್ಮ ತಾಯಿ ತಂದೆ ಕಳೆದಷ್ಟು ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನಿಸ್ತಾ ಇತ್ತು. ದಾವಣಗೆರೆ ಅಂತಂದರೆ ಶಾಮನೂರು ಶಿವಶಂಕರಪ್ಪ ಅವರು. ಇಡೀ ದಾವಣಗೆರೆ ಒಂಥರ ಇವತ್ತು ಬಡವಾಗಿದೆ ಅಂತ, ಇಲ್ಲ ಅನಾಥ ಪ್ರಜ್ಞೆ ದಾವಣಗೆರೆ ಕಾಡ್ತಿದೆ ಅನಿಸ್ತಿದೆ. ಅಲ್ಲ, ಯಾವ ಚಿಕ್ಕ ಮಗನೂ ದಾವಣಗೆರೆಯಲ್ಲಿ ಕೇಳಿ, ಯಾರನ್ನಾದರೂ ಕೇಳಿ, ಶಾಮನೂರು ಶಿವಶಂಕರಪ್ಪ ಅಂತ ಒಂದು ಫೋಟೋ ನೋಡಿದ್ರೆ ಸಾಕು, ಅದು ಶಾಮನೂರು ಶಿವಶಂಕರಪ್ಪ ಅನ್ನೋ ಐಡೆಂಟಿಫಿಕೇಷನ್ ಮಾಡೋವಷ್ಟು ನಮ್ಮ ದಾವಣಗೆರೆಯಲ್ಲಿ ಅಪ್ಪಾಜಿಯವರು ಬೆಳೆದಿದ್ದಾರೆ. ಅದು ಅಲ್ಲದೆ ಬರೀ ಎಲ್ಲ ವಿಷಯ ಅಲ್ಲ, ಯಾವುದೇ ನೋವುಗಳು ಇರಲಿ, ಮೆಡಿಕಲ್ ಕಾಲೇಜ್ ನೋಡು, ಕೋವಿಡ್ ಟೈಮಲ್ಲಿ ಯಾರೂ ಎಂತಿಂಥ ಇದು ಇದ್ರೂ ನಮಗೆ ದಾವಣಗೆರೆಯಲ್ಲಿ ಕೋಟಿ ಗಂಟ್ಲಲ್ಲಿ ಲಸಿಕೆಗಳನ್ನ ಹಾಕ್ಸಿದ್ರು. ನಮ್ಮ ವಾರ್ಡಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ಕೋವಿಡಲ್ಲಿ ಮಾಸ್ಕ್ ಹಾಕ್ಕೊಂಡು ನಾವೆಲ್ಲರಿಗೂ ಕೋವಿಡ್ ಲಸಿಕೆಗಳನ್ನ ಹಾಕ್ಸಿದ್ವಿ. ಅದನ್ನೇ ಈ ಕೊಡಗೈ ದಾನಿ ಅಂತ ಇರ್ಬೋದು, ಎಲ್ಲ ದೇಶ, ಎಲ್ಲ ನಮ್ಮ ಜಿಲ್ಲೆಗಳನ್ನ ನೋಡಿದ್ದೀವಿ. ಬಟ್ ಅಪ್ಪಾಜಿ ಕೋವಿಡ್ ಟೈಮಲ್ಲಿ ಸಾವಿರಾರು ಜನಗಳನ್ನು ಬದುಕಿಸಿದ ಮಹಾತ್ಮ ಎಂದರೂ ತಪ್ಪಾಗಲಾರದು. ಅವರು ಅನೇಕ ಇನ್ಸ್ಟಿಟ್ಯೂಷನ್ಗಳನ್ನ ಸ್ಥಾಪನೆ ಮಾಡಿದ್ದಾರೆ, ಎಜುಕೇಷನ್ನಿಗೆ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದನ್ನು ನೆನಪಿಸ್ಕೊಳ್ಳೋದಾದ್ರೆ, ಆ ಇನ್ಸ್ಟಿಟ್ಯೂಟು ಎಜುಕೇಷನ್ ಬಗ್ಗೆ ಎಲ್ಲ ಇದರಲ್ಲಿ ಹೋದರೆ ನಾವು ದಾವಣಗೆರೆ ಜನಗಳು ದಾವಣಗೆರೆ ಇದನ್ನೇ ಬಿಟ್ಟು ಹೋಗೋಕ್ಕಾಗಲಿಲ್ಲ. ಯಾಕೆಂತಂದರೆ ಇನ್ಸ್ಟಿಟ್ಯೂಟ್ ಆಗಲಿ ಯಾವುದೇ ಆಗಲಿ ಕಡಿಮೆ ರಿಯಾಯಿತಿ ದರದಲ್ಲಿ ಕೊಡೋದು, ಬಡವರು ಮಕ್ಕಳು ಇವರಿಗೆಲ್ಲ ಮೊದಲೆಲ್ಲ ಅಪ್ಪಾಜಿ ಪರ್ಸೆಂಟೇಜ್ ಯಾವ ಇರಲಿಲ್ಲ. ಎಂಥ ಹಳ್ಳಿಯಿಂದ ಬರಲಿ, ಅವ್ರು ಓದಲಿ, ವಿದ್ಯಾವಂತರಾಗಲಿ ಅಂತ ಅವ್ರನ್ನ ಎಲ್ಲರಿಗೂ ಇನ್ಸ್ಟಿಟ್ಯೂಟಲ್ಲಿ ಬಳಸ್ಕೊಳ್ತಾ ಇದ್ರು. ಆಮೇಲೆ ಒಂದು ಚಿಕ್ಕ ಸ್ಕೂಲಿಂದ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜು, BCA ಕಾಲೇಜು, MBA ಕಾಲೇಜು, ಪ್ರತಿ ಒಂದು ಇದರಲ್ಲಿ 25 ಬಡವರಿಗೆ ರಿಯಾಯಿತಿ ದರದಲ್ಲಿ ಫೀಸ್ಗಳನ್ನ ಕಟ್ಸ್ಕೊಳ್ತಾ ಇದ್ರು ಅಪ್ಪಾಜಿಯವರು.
ಮತ್ತು ಶಾಮನೂರು ಶಿವಶಂಕರಪ್ಪರ ದಿನಚರಿ ಹೇಗಿರ್ತಿತ್ತು ಅಂತ, ಎಷ್ಟೊತ್ತಿಗೆ ಆಫೀಸಿಗೆ ಬರ್ತಿದ್ರು, ಆಫೀಸಲ್ಲಿ ಎಷ್ಟೊತ್ತಿಗೆ ಕೂತ್ಕೊಳ್ತಿದ್ರು, ಎಷ್ಟು ಜನರನ್ನ ಅವರು ಪ್ರತಿದಿನ ಅಹವಾಲನ್ನು ಸ್ವೀಕರಿಸ್ತಿದ್ರು, ಎಷ್ಟು ಜನರನ್ನ ಮಾತಾಡಿಸ್ತಿದ್ರು ಅಂತ? ಮೊದಲೆಲ್ಲ ಅಪ್ಪಾಜಿ ಫಸ್ಟ್ ಎಲೆಕ್ಷನ್ ನಾನು ಅವ್ರ ಜೊತೆಗೆ 7 ಎಲೆಕ್ಷನ್ ಮಾಡಿದ್ದೀನಿ 35 ವರ್ಷದಲ್ಲಿ. ಮೊದಲೆಲ್ಲ ಅವರು ಪ್ರತಿ ಸಲನೂ ಯಾವತ್ತೂ ಅವರು ಸೋಲು ಅನ್ನೋದೇ ಇಲ್ಲ, ಅವರ ದಿನಚರಿಯಲ್ಲೇ ಇಲ್ಲ. ಮೊದಲೇ ಎಲೆಕ್ಷನಲ್ಲಿ ಏನು ಮಾಡೋರು ಭಾಳ ಇಂಟ್ರೆಸ್ಟು. ಆಗೆಲ್ಲ ಹೊರಗಡೆ ಇಲ್ಲಿ ಒಂದು ಈ ಮನೆ ಇರಾಗಿರಲಿಲ್ಲ, ಮೊದಲು ಅಲ್ಲಿ ಬಕ್ಕಣ್ಣರ ಮನೆ ಇತ್ತು. ಬಕ್ಕಣ್ಣರ ಮನೆಯಲ್ಲಿ ಹೊರಗಡೆ ಒಂದು ರೂಮ್ ಬರೋದು, ಅಲ್ಲಿ ಹೊರಗಡೆನೆ ಪ್ರತಿಯೊಬ್ಬರಿಗೂ ಎಲ್ಲರ ಜನಗಳಿಗೂ ಅಲ್ಲಿ ಅಹವಾಲುಗಳನ್ನು ಸ್ವೀಕರಿಸ್ತಾಯಿದ್ರು. ಹಳ್ಳಿ ಜನರಿಗೆ ಮಾತ್ರ ಶನಿವಾರ ಭಾನುವಾರ ಹಿಡ್ಕೊಳ್ಳೋರು. ಇನ್ನು 4 ದಿವಸ ಅಲ್ಲಿ ಒಂದು 3ರಿಂದ 4 ಸಲ ಗೆಲ್ಲೋ ತನಕ ಬಕ್ಕೇಶಣ್ಣರ ಮನೆಯಲ್ಲಿ ಅಲ್ಲೇ ಎಲ್ಲದನ್ನು ಮಾಡ್ತಿದ್ರು. ಆಮೇಲೆ ಇತ್ತೀಚೆಗೆ ಒಂದು 2-3 ಎಲೆಕ್ಷನ್ನಿಂದ ಇಲ್ಲಿ ಮಲ್ಲಣ್ಣರ ಮನೆ ಹತ್ರ ಬಂದಾಗ ಇಲ್ಲಿ ಒಂದು ಹೊರಗಡೆ ಸಂಪರ್ಕ ನಿಲಯ ಅಂತ ಇದರಲ್ಲಿ ಮಾಡೋರು. ನಾವೆಲ್ಲ ಏನು ಮಾಡ್ತಿದ್ವಿ, 12 ಗಂಟೆ ಆದಮೇಲೆ ಅಲ್ಲಿದ್ದು ಮುಗಿಸ್ಕೊಂಡ ತಕ್ಷಣ 12ರಿಂದ 3 ಗಂಟೆ ತನಕ ಇಲ್ಲಿ ಒಂದು ಆಫೀಸು ಮನೆ ಒಳಗಡೆನೆ ಆಫೀಸ್ ಒಳಗಡೆನೆ ಏನಾದರೂ ಇರೋದನ್ನೆಲ್ಲದನ್ನು ಕೇಳ್ತಾ ಇದ್ವಿ. ಅದನ್ನು ಎಲ್ಲದನ್ನು ಅಹವಾಲನ್ನು ಇದು ಮಾಡ್ತಾಯಿದ್ರು. ಅದು ಆದಮೇಲೆ ಸ್ನಾನ ಮಾಡಿಕೊಂಡು 4:15 ಸ್ನಾನಕ್ಕೆ ಹೋದರೆ 6 ಗಂಟೆ ತನಕ ಪೂಜೆಗಳು ಭಾಳ ಅಪ್ಪಾಜಿಗೆ. ನೀನು ಎಷ್ಟೇ ಇದು ಮಾಡಿದ್ರು 1.5-2 ತಾಸು ಶಿವ ಪೂಜೆ ಮಾಡೋದು. ಅದೆಲ್ಲ ಮುಗಿಸ್ಕೊಂಡು 6 ಗಂಟೆಯಿಂದ ಊಟ ಮಾಡಿಕೊಂಡು ಕಲ್ಲೇಶ್ವರ ಮಿಲ್ಲಿಗೆ ಹೊರಟೆ. ಅದರಿಂದ ಅಲ್ಲಿ ಕೇಳೋರೆಲ್ಲ ಕೇಳ್ಬೋದು. ಆಮೇಲೆ ಜನಸಂಪರ್ಕ ನಿಲಯ ಅಂತ ಒಂದು ಮಾಡಿದರು ಇಲ್ಲಿ ಹೊರಗಡೆ. ಅದರಲ್ಲಿ ನಾವೆಲ್ಲ ಹೆಣ್ಮಕ್ಳುಗಳು ಬಂದು ಸ್ಪಂದಿಸ್ತಿರೋರು. ಇಲ್ಲ ಅಂತ ಹಳ್ಳಿಯಲ್ಲಿಂದರೂ ಬರ್ಬೋದು, ಪೇಟೆಯಲ್ಲಿರೋರಾದರೂ ಬರ್ಬೋದು. ಆಮೇಲೆ ಏನಾದರೂ ಇದ್ದಿದ್ದಾಗ ಒಂದು ವಾರಕ್ಕೊಂದು ಸಲ ಯಾವುದಾದ್ರೂ ಪೂಜೆಗಳು, ಗುದ್ಲಿ ಪೂಜೆಗಳು, ಮನೆ ಎದುರು ಗೃಹಪ್ರವೇಶಗಳು ಇದ್ದರೆ ಅದ್ರದ್ದು ಇದನ್ನೆಲ್ಲ ಸತ್ಯನಾರಾಯಣ ಮತ್ತು ಇವರು ಇದ್ದರು ಸ್ವಾಮಿಯವರು, ಆಮೇಲೆ ದಿನೇಶ್ ಶೆಟ್ಟರವರು ಇದ್ದರು. ಅವ್ರ ಹತ್ರ ಎಲ್ಲ ಇದು ತಗೊಳ್ಳೋರು ಎಲ್ಲದನ್ನು ಅಹವಾಲುಗಳನ್ನೆಲ್ಲ. ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥವ್ರು ಮತ್ತು ಸಮಾಜವನ್ನು ಕಟ್ಟಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದಂಥವ್ರು, ಸಮಾಜವನ್ನು ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿದಂಥವ್ರು. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ನಮಗೆ ಅಖಿಲ ಭಾರತ ವೀರಶೈವದಲ್ಲಿ ನಾನು ಬಾಪೂಜಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ನಾನು ಅಕೌಂಟೆಂಟ್ ಆಫೀಸರ್ ಆಗಿದ್ದೆ. ಆಗ ನನಗೆ ಒಂದು 100 ರೂಪಾಯಿದು ಬುಕ್ಸು ಮಾಡೋಕ್ಕೆ ಕೊಟ್ಟರು ವೀರಶೈವ ಮಹಾಸಭಾದಿಂದ 14ರಿಂದ 15 ವರ್ಷ ಕೆಳಗಡೆ. ಆಗ ಜನಗಳೆಲ್ಲ 100 ರೂಪಾಯಿಗೆ ಇದು ಮಾಡ್ತಾರೆ ಅಪ್ಪಾಜಿ ಅಂತ ಬಂದುಬಿಟ್ಟು ಹೇಳಿದೆ. ಒಂದು 3 ತಗೊಂಡ್ರು. ಉಪಾಸಿ ಡಾಕ್ಟರ್ ಎಲಿ ಡಾಕ್ಟರ್ ಅವ್ರಿಗೆ ಕೊಟ್ಟೆ ನಾನು. ಅವಾಗ ಬಂದ ತಕ್ಷಣ ಅಪ್ಪಾಜಿ ಬೇಡಮ್ಮ, ಇದು ವೀರಶೈವ ಮಹಾಸಭಾದಲ್ಲಿ 100 ರೂಪಾಯಿಗೆ ಸದಸ್ಯತ್ವ ಮಾಡಿದರೆ ಜನಗಳು ಬರೋದಿಲ್ಲ, ಈ ಬುಕ್ಸು ಫ್ರೀ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಫೀಸಲ್ಲಿ ಎಲ್ಲರ ಹತ್ರನೂ ತಗೋ ಅಂತ ಹೇಳಿದರು. ನಾನು ಆ ಬುಕ್ಸ್ ತೊಗೊಂಡೆ. ಒಂದು ಬುಕ್ಕಿಂದ 10 ಬುಕ್ಸ್ಗಳು ಖರ್ಚಾಯಿತು. ಹಾಗೆ ದುಗ್ಗಳ್ಳಿ ಜಯಣ್ಣವ್ರ ವೈಫು ಸುನಂದ, ಆಮೇಲೆ ಶಂಕರ್ ಡಾಕ್ಟ್ರು ಅವ್ರ ವೈಫು ಚಂದ್ರಕಲಾ ಮೇಡಮು, ಇವರೆಲ್ಲರೂ, ಆಮೇಲೆ ಇವರು ಒಂದು 8-10 ಹೆಣ್ಮಕ್ಳುಗಳಿಗೆಲ್ಲ ಬುಕ್ಸ್ ಕೊಟ್ಟು ವೀರಶೈವ ಮಹಾಸಭಾನ ಬರೀ ಅಖಿಲ ಭಾರತ ವೀರಶೈವ ಅಂತ ಇತ್ತು. ಆಮೇಲೆ ಇತ್ತೀಚೆಗೆ ಅದು ಮಹಾಸಭಾ ಅಂತ ಅಪ್ಪಾಜಿಯವರಿಂದ ಅವರು ರಾಷ್ಟ್ರ ಅಧ್ಯಕ್ಷರಾದಮೇಲೆ ಬಂತು. ಅದಕ್ಕಿಂತ ಮೊದಲೇ ನಮ್ಮ ದಾವಣಗೆರೆಯಲ್ಲಿ ವೀರಶೈವ ಮಹಾಸಭಾದ್ದು ಸದಸ್ಯತ್ವ ಅಪ್ಪಾಜಿಯವರು ಈಗ ಎಷ್ಟಾಗಿದೆ ಅಂದರೆ ಒಂದು ಅಧಿವೇಶನ ನಡೆಸಿದ್ರೆ ಒಂದು 2ರಿಂದ 3 ಲಕ್ಷ ಸದಸ್ಯತ್ವವನ್ನು ನಾವು ಯಾವ ಜಿಲ್ಲೆಯಲ್ಲಿ ಪಡೆದಕ್ಕಿಂತ ಜಾಸ್ತಿಯಾಗಿ ನಾವು ಸದಸ್ಯತ್ವ ದಾವಣಗೆರೆ ಜಿಲ್ಲೆಯಲ್ಲಿ ವೀರಶೈವ ಮಹಾಸಭಾದ್ದು ಸದಸ್ಯತ್ವವನ್ನು ಪಡೆದಿದ್ದೀವಿ. ಇದು ಯಶೋಧ ಅವರು ಮತ್ತು ಇವರು ಯಶೋಧ ಅವರು 35 ವರ್ಷಗಳಿಂದಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಒಡನಾಡಿಯಾಗಿದ್ದರು. ಅವರ ಯಾವುದೇ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇವರು ಯಶೋಧ ಅವರು ಭಾಗಿಯಾಗ್ತಾಯಿದ್ರು. ಕ್ಯಾಮ್ರಾ ಪರ್ಸನ್ ವಿನೋದ್ ಅವ್ರ ಜೊತೆಗೆ ಹರೀಶ್, TV9 ದಾವಣಗೆರೆ.